ಸೀನು, ನಾವ ಚಾರು ಮುಖವಾಡ ತೆಗಿಬೇಕಂತ ಪ್ಲಾನ್ ಮಾಡಿದ್ವಿ ಅಲ್ವಾ? ಆ ಪ್ಲಾನ್ ನ ನಡೆಸೋದಕ್ಕೆ ಕರೆಕ್ಟ್ ಟೈಮ್ ಇದು. ಸೀನು ಬರ್ತಾ ಇದ್ದಾಳೆ, ಹೇಳಿದ್ ನೆನಪಿದೆ ಅಲ್ವಾ? ಸ್ಟಾರ್ಟ್ ಮಾಡು. ಆದ್ಯಾ ನಿಂತ್ಕೋ. ಆದ್ಯಾ, ಏನ್ ಸೀನು? ಇಲ್ಲೇ ಇದೀನಲ್ವಾ ಸೀನು, ಯಾಕೆ ಕೂಗಾಡ್ತಾ ಇದೀಯಾ? ಅದು ನಿನ್ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಮಾತಾಡು. ನನಗ್ ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡ? ಏನಕ್ಕೆ? ಯಾಕೆ? 10 ಲಕ್ಷ. 10 ಲಕ್ಷನಾ? 10 ಲಕ್ಷನಾ? ಏನಕ್ಕೆ? ಎಷ್ಟೇ ಪ್ರಯತ್ನ ಪಟ್ರು ನನಗೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ. ನಿನಗಿರೋ ಟ್ಯಾಲೆಂಟ್ ಎಲ್ಲಿ ಸಿಗುತ್ತೆ? ಯಾವತ್ತೂ ಸಿಗಲ್ಲ. ಮನೇಲಿ ಖಾಲಿಯಾಗಿ ಕೂತ್ಕೊಂಡಿರೋದಕ್ಕೆ ಎಲ್ರು ನನ್ನ ಒಂಥರ ನೋಡ್ತಿದ್ದಾರೆ. ನೋಡ್ದೆ ಏನ್ ಮಾಡ್ತಾರೆ? ಮಗ ಅದೋನ್ ಮನೇಲಿ ಖಾಲಿ ಕೂತಿದ್ರೆ ಯಾರೇ ಆದ್ರೂ ಕೀಳಾಗೆ ಮಾತಾಡ್ತಾರೆ. ಅದಕ್ಕೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಈ 10 ಲಕ್ಷದಲ್ಲಿ ಸೆಟ್ಲ್ ಆಗ್ಬಿಡ್ತೀಯಾ? ಪಾಪ ನನ್ ಸೀನು ಮಾವನ್ಗೆ ಮನ್ಸಿಗೆ ನೋವಾಗೋ ತರ ಮಾತಾಡ್ತಾ ಇದ್ದಾಳೆ. ಸರಿ ಹೇಳು, ಏನ್ ಸಂಪಾದನೆ ಮಾಡ್ತೀಯಾ? ಅದು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಬಿಸ್ನೆಸ್? ಅಷ್ಟಕ್ಕೂ ನಿನಗೆ ಬಿಸ್ನೆಸ್ ಸ್ಪೆಲ್ಲಿಂಗ್ ಗೊತ್ತಾ? ಮೀನಿಂಗ್ ಏನ್ ಗೊತ್ತಾ? ಅದ್ರ ಡೆಫಿನೇಷನ್ ಏನಂತನಾದ್ರೂ ಗೊತ್ತಾ? ಅಂದ್ರೆ ನಿನಗ್ ನನ್ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ಅಂದಂಗಾಯ್ತು. ಗೊತ್ತಿಲ್ದೆ ಇಲ್ಲಿವರೆಗೂ ಯಾಕೆ ಬರ್ತಿದ್ದೆ ಸೀನು? ಮೊನ್ನೆನೆ ಚೀಟಿ ಕಂಪ್ನಿ ಅಂತ ಮಾಡ್ದೆ. ಏನ್ ಮಾಡ್ದೆ? ಚಾಪೆ ಸುತ್ತಿಟ್ಟು ಶಟರ್ನ ಪೂರ್ತಿಯಾಗಿ ಕ್ಲೋಸ್ ಮಾಡ್ದೆ. ಮಾವನ್ ಪ್ರಾಣದವರೆಗೂ ತಗೊಂಡ್ ಬಂದೆ. ಇವಾಗ ಮತ್ತೆ ಶುರು ಮಾಡ್ತಾ ಇದೀಯ ನೀನು? ಹೋಗು, ನಿನಗೆ ₹1 ಕೊಡಲ್ಲ ನಾನು. ನೀನ್ ಯಾವ ಬಿಸ್ನೆಸ್ ಮಾಡ್ಬೇಕಾಗಿಲ್ಲ. ಮಾಡ್ಬೇಕು ಅಂದ್ರೆ ಜಾಬ್ ಮಾಡು, ಇಲ್ಲ ಅಂದ್ರೆ ಮನೇಲೆ ಸೈಲೆಂಟ್ ಆಗಿರು. ದಿಸ್ ಇಸ್ ಟೂ ಮಚ್ ಆದ್ಯಾ, ನೀನ್ ನನ್ನ ಇನ್ಸಲ್ಟ್ ಮಾಡ್ತಿದ್ಯಾ? ಇದನ್ನ ಇನ್ಸಲ್ಟ್ ಅನ್ಕೋತಿಯೋ ಏನ್ ಅನ್ಕೋತಿಯೋ ನಿನಗ್ ಬಿಟ್ಟಿದ್ದದು. ನಿಜ ಏನಂದ್ರೆ ಇದೆ. ಸೊ ನನ್ ಸ್ವಂತವಾಗಿ ಬೆಳೆಯಕ್ ಆಗಲ್ಲ ಅಂತ್ಯಾ? ನಿಜವಾಗ್ಲೂ ಮಾಡಕ್ ಆಗಲ್ಲ ನೀನು. ನಿನ್ ಸಪೋರ್ಟ್ ಇಲ್ದೇನೆ ನನಗ್ ಬಿಸ್ನೆಸ್ ಮಾಡಕ್ ಆಗಲ್ಲ ಅನ್ಕೊಂಡಿದ್ಯಾ? ಹಲೋ, ಈ ಪ್ರಪಂಚದಲ್ಲಿ ಯಾರಾದ್ರೂ ನಿನಗ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾನೊಬ್ಳೆ. ನಾನೇ ನೋ ಅಂತ ಹೇಳ್ತಾ ಇದ್ದೀನಿ. ಇನ್ಯಾರು ನಿನಗ್ ಸಪೋರ್ಟ್ ಮಾಡ್ತಾರೆ ಹೇಳು? ನನ್ ಟ್ಯಾಲೆಂಟ್ ಬಗ್ಗೆ ಗೊತ್ತಿರೋರು, ನನ್ನ ಮನ್ಸಾರ ಇಷ್ಟಪಡೋರು ಖಂಡಿತವಾಗ್ಲೂ ನನಗ್ ಸಹಾಯ ಮಾಡ್ತಾರೆ. ನಿನ್ನ ನಂಬಿ ದುಡ್ಡು ಕೊಡೋರು ಯಾರೋ, ನಿನಗ್ ಸಪೋರ್ಟ್ ಮಾಡೋ ಅಮಾಯಕ ಯಾರೋ ನಾನು ನೋಡ್ತೀನಿ. ನೋಡ್ತಾ ಕುತ್ಕೋ. ಮಾವ, ಇಡೀ ಪ್ರಪಂಚನೇ ನಿನ್ ವಿರುದ್ಧ ಹೋದ್ರೂ ಕೂಡ ನಾನ್ ಮಾತ್ರ ಯಾವಾಗ್ಲೂ ನಿಂಗೆ ಸಪೋರ್ಟ್ ಮಾಡ್ತಾನೆ ಇರ್ತೀನಿ.